ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಟ್ರೆಂಡ್ ಪಾಡ್ ಎಐ. ಸ್ವಾಗತ. ಇಂದು ನಾವು ಕೆಲವು ಆಸಕ್ತಿಕರ ಮೂಲಗಳನ್ನು ಪರಿಶೀಲಿಸ್ತಾ ಇದ್ದೀವಿ. ಒಬ್ಬ ಪ್ರಮುಖ ಭಾರತೀಯ ಉದ್ಯಮಿ ಮತ್ತೆ ಅವರ ಕಿಂಗ್ಫಿಷರ್ ಏರ್ಲೈನ್ಸ್ನ ವೈಫಲ್ಯದ ಸುತ್ತ ಇರೋ ಕಥೆಗಳು. ಹೌದು, ಮುಖ್ಯವಾಗಿ ಒಂದು ಸಂದರ್ಶನದ ಪ್ರತಿಲಿಪಿ ಇದೆ ನಮ್ಮ ಹತ್ರ. ಇದು ಸಾರ್ವಜನಿಕವಾಗಿ ಬಂದಿರೋ ವರದಿಗಳಿಗಿಂತ ಸ್ವಲ್ಪ ವಿಭಿನ್ನವಾದ ದೃಷ್ಟಿಕೋನವನ್ನ ಕೊಡುತ್ತೆ ಅನ್ಸುತ್ತೆ. ಖಂಡಿತ. ಹಾಗಾಗಿ ಇವತ್ತು ನಮ್ಮ ಉದ್ದೇಶ ಏನು ಅಂದ್ರೆ, ಈ ಮೂಲಗಳಲ್ಲಿರೋ ಮುಖ್ಯ ವಾದಗಳನ್ನ, ಅದರ ಪ್ರಮುಖ ಅಂಶಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ. ಅವರ ನಿರೂಪಣೆ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸರಿ. ಹಣಕಾಸಿನ ವಿಷಯದಿಂದ ಶುರು ಮಾಡೋಣವಾ? ಯಾಕಂದ್ರೆ ಅದೇ ಮುಖ್ಯ ವಿವಾದದ ಕೇಂದ್ರ ಇದ್ದ ಹಾಗೆ ಕಾಣುತ್ತೆ. ಖಂಡಿತ. ಶುರು ಮಾಡೋಣ. ಮೂಲದಲ್ಲಿ ಹಣಕಾಸಿನ ಅಂಕಿಅಂಶಗಳ ಮೇಲೆ ಬಹಳ ಗಮನ ಇದೆ. ಮೊದಲಿಗೆ ಸಾಲ ವಸೂಲಾತಿ ನ್ಯಾಯಮಂಡಳಿ ಅಂದ್ರೆ DRT. ಹೌದು, DRT. ಅವರು ಪ್ರಮಾಣೀಕರಿಸಿದ ಸಾಲದ ಮೊತ್ತ 6,203 ಕೋಟಿ ರೂಪಾಯಿ, ಜೊತೆಗೆ ಅದರ ಮೇಲಿನ ಬಡ್ಡಿ ಅಂತ ಮೂಲ ಉಲ್ಲೇಖ ಮಾಡುತ್ತೆ. ಸರಿ, ಸುಮಾರು 6,700 ಕೋಟಿ ಪ್ಲಸ್ ಬಡ್ಡಿ. ಆದ್ರೆ ಮೂಲ ಹೇಳೋ ಮುಖ್ಯವಾದ ಅಂಶ ಬೇರೆನೇ ಇದೆಯಲ್ವಾ? ಹೌದು. ಇಲ್ಲೇ ವಿಷಯ ತಿರುವು ಪಡೆಯೋದು. ಮೂಲ ಏನ್ ಹೇಳುತ್ತೆ ಅಂದ್ರೆ, ಸರ್ಕಾರಿ ವರದಿಗಳು ಮತ್ತೆ ಪ್ರಧಾನಮಂತ್ರಿಗಳ ಹೇಳಿಕೆಗಳನ್ನೇ ಉಲ್ಲೇಖಿಸಿ ಅವರ ಆಸ್ತಿಗಳಿಂದ ಒಟ್ಟು 14,100 ಕೋಟಿ ರೂಪಾಯಿ ವಸೂಲಿಯಾಗಿದೆ ಅಂತ. ಓ, ಅಂದರೆ ವಸೂಲಿ ಮಾಡಿದ ಮೊತ್ತ ಆ DRT ಹೇಳಿದ ಸಾಲಕ್ಕಿಂತ ಎಷ್ಟೋ ಪಾಲು ಹೆಚ್ಚಿದೆ ಅಂತಾಯ್ತು. ನಿಖರವಾಗಿ ಇದೇ ಮೂಲದ ವಾದದ ತಿರುಳು. ಈ ಅಂಕಿಅಂಶವನ್ನೇ ಮುಂದಿಟ್ಟು ಅವರು ಸಾಲಗಾರ ಅಥವಾ ವಂಚಕ ಅನ್ನೋ ಹಣೆಪಟ್ಟಿಯನ್ನ ಪ್ರಶ್ನಿಸ್ತಾರೆ. ಅಂದರೆ ಇಷ್ಟು ದೊಡ್ಡ ಮೊತ್ತ ವಸೂಲಿ ಆಗಿದ್ರೆ ಬ್ಯಾಂಕುಗಳು ಯಾಕೆ ಇದ್ರ ಬಗ್ಗೆ ಸ್ಪಷ್ಟವಾದ ಲೆಕ್ಕಾಚಾರ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆನಾ? ಹೌದು, ಅದೇ ಪ್ರಶ್ನೆಯನ್ನ ಮೂಲ ಎತ್ತುತ್ತೆ. ಒಂದು ರೀತಿಯಲ್ಲಿ ಪಾರದರ್ಶಕತೆ ಇಲ್ಲ ಅಂತ. ಇದು ನಿಜಕ್ಕೂ ಗಮನಿಸಬೇಕಾದ ಅಂಶ. ಸರಿ, ಈಗ ಏರ್ಲೈನ್ ಯಾಕೆ ಮುಚ್ಚಿ ಹೋಯಿತು ಅನ್ನೋದ್ರ ಬಗ್ಗೆ ಮಾತಾಡೋಣ. ಆ ವೈಫಲ್ಯಕ್ಕೆ ಮೂಲ ಏನು ಕಾರಣ ಕೊಡುತ್ತೆ? 2008ರಲ್ಲಿ ಆರ್ಥಿಕ ಬಿಕ್ಕಟ್ಟು ಬಂದಿತ್ತಲ್ಲ, ಆಮೇಲೆ ಏರ್ಲೈನ್ ಇಂಡಸ್ಟ್ರಿ ಸ್ವಲ್ಪ ಕಷ್ಟದಲ್ಲಿತ್ತು. ಹೌದು, ಎಲ್ರಿಗೂ ಗೊತ್ತಿರೋ ವಿಷಯ ಅದು. ಅದಕ್ಕೆ ಕಿಂಗ್ಫಿಷರ್ನ ಗಾತ್ರ ಕಡಿಮೆ ಮಾಡಿ ಖರ್ಚು ಕಮ್ಮಿ ಮಾಡುವ ಬಗ್ಗೆ ಅಂದಿನ ಹಣಕಾಸು ಸಚಿವರಾದ ಶ್ರೀ ಪ್ರಣಬ್ ಮುಖರ್ಜಿ ಅವರ ಜೊತೆ ಚರ್ಚೆ ಆಗಿತ್ತು ಅಂತ ಮೂಲ ಹೇಳುತ್ತೆ. ಓಕೆ, ಅದಕ್ಕೆ ಅವರಿಂದ ಏನ್ ಸಲಹೆ ಬಂತು? ಇಲ್ಲ, ಗಾತ್ರ ಕಡಿಮೆ ಮಾಡಬೇಡಿ, ಬ್ಯಾಂಕ್ಗಳು ನಿಮ್ಮ ಜೊತೆ ಇರುತ್ತೆ, ಬೆಂಬಲ ಕೊಡುತ್ತೆ ಅಂತ ನಿರ್ದಿಷ್ಟವಾಗಿ ಹೇಳಿದ್ರು ಅಂತ ಮೂಲ ಪ್ರತಿಪಾದಿಸುತ್ತೆ. ಆ ಕ್ಷಣವನ್ನೇ ಒಂದ್ ರೀತಿ ಎಲ್ಲ ಕೆಡೋಕೆ ಶುರುವಾದ ಟರ್ನಿಂಗ್ ಪಾಯಿಂಟ್ ಅಂತ ಮೂಲ ಚಿತ್ರಿಸುತ್ತೆ. ಅಂದ್ರೆ ಆರ್ಥಿಕ ಪರಿಸ್ಥಿತಿಗೆ ವಿರುದ್ಧವಾದ ಭರವಸೆ ಸಿಕ್ತು ಅಂತ ಅವರ ವಾದ. ಬೇರೆ ಏನಾದ್ರೂ ಅವಕಾಶಗಳು ಕೈತಪ್ಪೋಯ್ತಾ? ಹೌದು, ಒಂದು ದೊಡ್ಡ ಅವಕಾಶದ ಬಗ್ಗೆ ಹೇಳಿದ್ದಾರೆ. ಇತಿಹಾದ್ ಏರ್ವೇಸ್ ಇದೆಯಲ್ಲ, ಹೌದು, ಅಬುದಾಬಿ ಮೂಲದ ಏರ್ಲೈನ್. ಅವರಿಂದ ವಿದೇಶಿ ಹೂಡಿಕೆ ಬರೋ ಸಾಧ್ಯತೆ ಇತ್ತು. ಅದು ಬಹುಶಃ ಏರ್ಲೈನ್ ಅನ್ನ ಉಳಿಸಬಹುದಿತ್ತು, ಆದರೆ ಸರ್ಕಾರ ಅದಕ್ಕೆ ಅನುಮತಿ ಕೊಡಲಿಲ್ಲ ಅಂತ ಮೂಲ ಹೇಳುತ್ತೆ. ಓ, ವಿಚಿತ್ರ ಅಂದ್ರೆ, ಕಿಂಗ್ಫಿಷರ್ ಮುಚ್ಚಿ ಹೋದ ಕೆಲವೇ ತಿಂಗಳಲ್ಲಿ ಇದೇ ತರಹದ ಡೀಲ್ಗೆ ಇನ್ನೊಂದು ಭಾರತೀಯ ಏರ್ಲೈನ್ಗೆ ಸರ್ಕಾರ ಅನುಮತಿ ಕೊಡ್ತು. ಇದು ಸ್ವಲ್ಪ ಆಯ್ದ ಧೋರಣೆ ಇತ್ತ ಅನ್ನೋ ಅನುಮಾನ ಹುಟ್ಟಿಸುತ್ತೆ ಅಂತ ಮೂಲದ ವಾದ. ಹಣ ದುರುಪಯೋಗದ ಬಗ್ಗೆ ಎಲ್ಲ ಮಾತುಗಳು ಬಂದ್ವು. ಅದನ್ನು ಮೂಲ ಹೇಗೆ ನೋಡುತ್ತೆ? ಆಕ್ಚುಲಿ ಆ ಆರೋಪಗಳನ್ನೆಲ್ಲ ಮೂಲ ಬಲವಾಗಿ ನಿರಾಕರಿಸುತ್ತೆ. ಅಂದ್ರೆ ಸಾಲದ ದುಡ್ಡನ್ನ ಫಾರ್ಮುಲಾ 1 ಟೀಮ್ಗೋ ಅಥವಾ ವೈಯಕ್ತಿಕ ಜೀವನಕ್ಕೋ ಬಳಸಿದ್ರು ಅನ್ನೋದನ್ನೆಲ್ಲ. ಸರಿ, ನಿರಾಕರಿಸೋಕೆ ಆಧಾರ ಏನ್ ಕೊಡ್ತಾರೆ? ಮುಖ್ಯವಾಗಿ 2 ವಿಷಯಗಳನ್ನ ಹೇಳ್ತಾರೆ. ಒಂದು, ಅವರು ಕೊಟ್ಟಿದ್ದ ಸಾಲಗಳಿಗೆಲ್ಲ ವೈಯಕ್ತಿಕ ಗ್ಯಾರಂಟಿ ಇತ್ತು. ಅಂದ್ರೆ ಅವರ ಸ್ವಂತ ಆಸ್ತಿಗಳೇ ಪಣಕ್ಕಿದ್ವು. ಅಂದ್ರೆ ಕಂಪನಿ ಮುಳುಗಿದ್ರೆ ತಮ್ಮ ಆಸ್ತಿ ಹೋಗುತ್ತೆ ಅಂತ ಗೊತ್ತಿತ್ತು. ಹೌದು. ಎರಡನೇದು, UB ಗ್ರೂಪ್ನಿಂದ ಸುಮಾರು 3,000 ಕೋಟಿ ರೂಪಾಯಿಯಷ್ಟು ತಮ್ಮ ಸ್ವಂತ ಹಣವನ್ನೇ ಕಿಂಗ್ಫಿಷರ್ಗೆ ಹಾಕಿದ್ರು ಅಂತ ಹೇಳ್ತಾರೆ. ತಮ್ಮದೇ ದುಡ್ಡು ಹಾಕಿದ್ರು ಅನ್ನೋದು ಮುಖ್ಯವಾದ ಅಂಶ. ಆದ್ರೆ ಉದ್ಯೋಗಿಗಳಿಗೆ ಸಂಬಳ ಸಿಗ್ಲಿಲ್ಲ ಅನ್ನೋ ವಿಷಯ ತುಂಬಾ ಚರ್ಚೆಗೆ ಬಂದಿತ್ತು. ಅದ್ರ ಬಗ್ಗೆ ಮೂಲ ಏನ್ ಹೇಳುತ್ತೆ? ಅದರ ಬಗ್ಗೆ ಮೂಲ ಹೇಳೋದೇನಂದ್ರೆ, UB ಗ್ರೂಪ್ನಿಂದ ಸಂಬಳ ಕೊಡೋಕೆ ಅಂತ ಸುಮಾರು 260 ಕೋಟಿ ರೂಪಾಯಿ ರೆಡಿ ಇತ್ತು. ಓಕೆ, ಹಣ ಇತ್ತು, ಆದ್ರೂ ಯಾಕೆ ಕೊಡೋಕಾಗಿಲ್ಲ? ಏನಾಯ್ತು ಅಂದ್ರೆ, ಬ್ಯಾಂಕ್ಗಳು ಕೋರ್ಟ್ಗೆ ಹೋಗಿ ಕರ್ನಾಟಕ ಹೈಕೋರ್ಟ್ ಮೂಲಕ ಆ ಫಂಡ್ಸ್ನ ತೆಗೆದುಕೊಳಿಸಿದ್ವು ಅಂತ ಮೂಲ ಹೇಳುತ್ತೆ. ಆ ಲೀಗಲ್ ಸಮಸ್ಯೆಯಿಂದ ಸಂಬಳ ಕೊಡೋಕ್ಕಾಗ್ಲಿಲ್ಲ. ಆ ಹಣವನ್ನ ಬಿಡುಗಡೆ ಮಾಡಿಸಿ ಅಂತ ಕೋರ್ಟ್ನಲ್ಲಿ ಕೇಳಿದ್ರಾ? ಹೌದು, ಸಂಬಳಕ್ಕೋಸ್ಕರ ಆ ಹಣ ಬಿಡುಗಡೆ ಮಾಡಿ ಅಂತ ಕೋರ್ಟ್ಗೆ ಅರ್ಜಿ ಹಾಕಿದ್ರಂತೆ. ಆದರೆ ಬ್ಯಾಂಕ್ಗಳು ಅದಕ್ಕೆ ಆಕ್ಷೇಪಣೆ ಮಾಡಿದ್ವು. ಹಾಗಾಗಿ ಕೋರ್ಟ್ ಒಪ್ಪಲಿಲ್ಲ ಅಂತ ಮೂಲ ವಿವರಿಸುತ್ತೆ. ಅಷ್ಟೇ ಅಲ್ಲ, ಆ ಸಮಯದಲ್ಲಿ ತಾವು ಕೂಡ ಸಂಬಳ ತಗೊಂಡಿರ್ಲಿಲ್ಲ ಅಂತಾನೂ ಸೇರಿಸ್ತಾರೆ. ಸರಿ, ಹಾಗಾದ್ರೆ ಕಿಂಗ್ ಆಫ್ ಗುಡ್ ಟೈಮ್ಸ್ ಅಂತ ಒಂದು ಇಮೇಜ್ ಇತ್ತಲ್ಲ, ಆ ಲೈಫ್ ಸ್ಟೈಲ್ ಬಗ್ಗೆ ಏನ್ ಹೇಳ್ತಾರೆ? ಅದನ್ನ ಹೆಚ್ಚಾಗಿ ಮೀಡಿಯಾದವರೇ ಸೃಷ್ಟಿಸಿದ್ದು ಅಂತ ಮೂಲ ಹೇಳುತ್ತೆ.
ಅದು ಕಿಂಗ್ಫಿಷರ್ ಬಿಯರ್ನ ಬ್ರ್ಯಾಂಡ್ ಪ್ರಚಾರಕ್ಕೆ ಸಂಬಂಧಿಸಿದ್ದು. ಏರ್ಲೈನ್ ದುಡ್ಡಲ್ಲಿ ಮಾಡಿದ್ದಲ್ಲ. ವೈಯಕ್ತಿಕ ಖರ್ಚುಗಳೆಲ್ಲ ತಮ್ಮ ಸ್ವಂತ ಹಣದಿಂದ ಆಗಿದ್ದು, ಏರ್ಲೈನ್ ದುಡ್ಡಿಂದ ಅಲ್ಲ ಅನ್ನೋದು ವಾದ. ಅರ್ಥ ಆಯ್ತು. ಈಗ ಅವರು ಮಾರ್ಚ್ 2014ರಲ್ಲಿ ಭಾರತ ಬಿಟ್ಟು ಹೋದ್ರಲ್ಲ, ಅದರ ಬಗ್ಗೆ ಮೂಲದ ನಿಲುವೇನು? ಅದು ಪಲಾಯನ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ಅದನ್ನೇ ಮೂಲ ನಿರಾಕರಿಸೋದು. ಅದು ದೇಶ ಬಿಟ್ಟು ಓಡಿ ಹೋಗಿದ್ದಲ್ಲ, ಬದಲಿಗೆ ಜಿನಿವಾದಲ್ಲಿ ಒಂದು ಮೀಟಿಂಗ್ ಇತ್ತು, ಅದಕ್ಕೆ ಮೊದಲೇ ಪ್ಲಾನ್ ಮಾಡಿದ್ದ ಪ್ರವಾಸ ಅದು ಅಂತ ಹೇಳ್ತಾರೆ. ಹಾಗಂತ ಆಗಿನ ಹಣಕಾಸು ಸಚಿವರಿಗೇನಾದ್ರೂ ಮಾಹಿತಿ ಇತ್ತಾ? ಹೌದು, ಹೋಗೋ ಮುಂಚೆ ಅವರಿಗೆ ತಿಳಿಸಿದ್ದೆ ಅಂತ ಕೂಡ ಮೂಲ ಹೇಳುತ್ತೆ. ಹಾಗಾದ್ರೆ ವಾಪಸ್ ಯಾಕೆ ಬರಲಿಲ್ಲ? ವಿಷಯ ಏನಪ್ಪಾ ಅಂದ್ರೆ, ಅವರು ವಿದೇಶದಲ್ಲಿದ್ದಾಗಲೇ ಅವರ ಭಾರತೀಯ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಲಾಯಿತು ಅಂತ ಮೂಲ ಹೇಳುತ್ತೆ. ಪಾಸ್ಪೋರ್ಟ್ ಇಲ್ಲದೆ ವಾಪಸ್ ಬರೋದಕ್ಕೆ ಆಗಲಿಲ್ಲ. ಹಾಗಾಗಿ ಪಾಸ್ಪೋರ್ಟ್ ರದ್ದಾದ್ಮೇಲೆ ಬರಲಾಗದಕ್ಕೆ ಪರಾರಿಯಾದವನು ಅನ್ನೋದು ತಪ್ಪು ಅಂತ ವಾದಿಸ್ತಾರೆ. ಅವರು 1988ರಿಂದ ಯುಕೆಯಲ್ಲಿ ಕಾಯಂ ನಿವಾಸಿ ಅನ್ನೋ ಅಂಶವನ್ನು ನೆನಪಿಸ್ತಾರೆ. ಕೊನೆಯದಾಗಿ ಈ ಕಾನೂನು ಹೋರಾಟ, ಮಾಧ್ಯಮಗಳ ಚಿತ್ರಣ, ಇದ್ರ ಬಗ್ಗೆ ಮೂಲ ಏನ್ ಹೇಳುತ್ತೆ? ತಮ್ಮ ಮೇಲೆ ಇಷ್ಟೊಂದು ಗಮನ ಯಾಕೆ ಬಂತು ಅಂದ್ರೆ, ಅದೊಂದು ರೀತಿ ಉದ್ದೇಶಪೂರ್ವಕ ದಾಳಿ ಅನಿಸುತ್ತೆ ಅಂತ ಮೂಲ ಸೂಚಿಸುತ್ತೆ. ಬಹುಶಃ ಅವರು ಪಬ್ಲಿಕ್ ಫಿಗರ್ ಆಗಿದ್ದಕ್ಕೆ ಅಥವಾ ರಾಜಕೀಯ ದಾಳಿಯಾಗಿ ಬಳಸ್ಕೊಂಡಿದ್ದಕ್ಕೆ ಇರಬಹುದು. ಬೇರೆ ದೊಡ್ಡ ಸಾಲಗಾರರನ್ನ ಹೀಗೆ ಟಾರ್ಗೆಟ್ ಮಾಡಿಲ್ಲ ಅಂತಾನೂ ಹೇಳ್ತಾರೆ. ಸಿಬಿಐ, ಇಡಿ ಅಂತಹ ತನಿಖಾ ಸಂಸ್ಥೆಗಳ ಆರೋಪಗಳ ಬಗ್ಗೆ, ಆ ಆರೋಪಗಳನ್ನ ಅಂದ್ರೆ ಸಾಲಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದು ಇತ್ಯಾದಿಗಳನ್ನ ನಿರಾಕರಿಸ್ತಾರೆ. ಅದಕ್ಕೆ ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲ ಅಂತ ಮೂಲದ ವಾದ. ಕೇಸುಗಳು ನಡೀತಾ ಇವೆ, ಅದು ಬೇರೆ ವಿಷಯ. ಅಂತಾರಾಷ್ಟ್ರೀಯ ಕೋರ್ಟ್ಗಳು ಕೂಡ ಕೇವಲ ಪ್ರೈಮಾ ಫೇಸಿ ಕೇಸಿದೆ ಅಷ್ಟೇ ಅಂದಿವೆ ಅಂತ ಹೇಳ್ತಾರೆ. ಅಂದ್ರೆ ವಿಚಾರಣೆಗೆ ಹೋಗುವಷ್ಟು ಮೇಲ್ನೋಟಕ್ಕೆ ಸಾಕ್ಷ್ಯ ಇದೆ, ಆದ್ರೆ ತಪ್ಪಿತಸ್ಥ ಅಂತ ತೀರ್ಮಾನ ಅಲ್ಲ. ಹೌದು, ಅದೇ ಮೂಲದ ಕೊನೆಯ ಅನಿಸಿಕೆ ಏನು ಅಂದ್ರೆ, ಭಾರತದಲ್ಲಿ ಬಿಸ್ನೆಸ್ ಫೇಲ್ ಆದ್ರೆ, ಅದರಲ್ಲೂ ಬ್ಯಾಂಕ್ ದುಡ್ಡಿದ್ರೆ ಅದನ್ನ ಸುಲಭವಾಗಿ ವಂಚನೆ ಅಂತ ನೋಡ್ತಾರೆ, ಅದು ಅನ್ಯಾಯ ಅಂತ. ಆದ್ರೆ ತಮ್ಮ ಕೇಸ್ ಬೇರೆ ಅಂತ ವಾದಿಸ್ತಾರ. ಹೌದು, ವಿಶೇಷವಾಗಿ ನಾವು ಮೊದಲು ಮಾತಾಡಿದ್ವಲ್ಲ, ಆ ವಸೂಲಿಯಾದ ಮೊತ್ತ 14,100 ಕೋಟಿ ರೂಪಾಯಿ. ಸರ್ಕಾರದ ವರದಿಗಳೇ ಹೇಳೋ ಅಂಕಿಅಂಶ ಈ ಇಡೀ ಕಥೆಯನ್ನೇ ಬದಲಾಯಿಸುತ್ತೆ ಅನ್ನೋದು ಅವರ ಮುಖ್ಯ ನಿಲುವು. ಖಂಡಿತವಾಗಿಯೂ ಈ ಮೂಲವನ್ನ ನಾವು ಆಳವಾಗಿ ನೋಡಿದಾಗ ಈ ಕಥೆಯಲ್ಲಿ ಎಷ್ಟು ಪದರಗಳಿವೆ, ಎಷ್ಟು ಸಂಕೀರ್ಣತೆ ಇದೆ ಅನ್ನೋದು ಗೊತ್ತಾಗುತ್ತೆ. ಸಾರ್ವಜನಿಕವಾಗಿ ಒಂದು ನಿರೂಪಣೆ ಹೇಗೆ ರೂಪುಗೊಳ್ಳುತ್ತೆ, ಮತ್ತೆ ಬೇರೆ ಬೇರೆ ವರದಿಗಳು ಇದ್ದಾಗ ನಿಜವಾಗ್ಲೂ ಏನಾಯ್ತು ಅಂತ ತಿಳಿಯೋದು ಎಷ್ಟು ಕಷ್ಟ ಅನ್ನೋದನ್ನು ಇದು ತೋರಿಸುತ್ತೆ.